ಸರ್ಕಾರಿ ಆಸ್ಪತ್ರೆಯಲ್ಲಿಲ್ಲ ಆಂಬ್ಯುಲೆನ್ಸ್ ಸೇವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಗ್ರಾಮಸ್ಥರ ಪರದಾಟ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಸೇವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಹಂದನಕೆರೆ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ನೂರಾರು ಮಂದಿ ರೋಗಿಗಳು ಚಿಕಿತ್ಸೆಗೆಂದು ಬರ್ತಾರೆ. ಸಿಸರಿನ್ ಪೇಷಂಟ್ಗಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ಟಣದ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗುವ ಸ್ಥಿತಿ ಕೂಡ ಇರುತ್ತೆ. ಆದರೆ ರೋಗಿಗಳನ್ನ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಇಲ್ಲದೆ ಪರದಾಡುವಂತಾಗಿದೆ. ಇದರಿಂದ ಸೂಕ್ತ ಚಿಕಿತ್ಸೆ ಇಲ್ಲದೆ ರೋಗಿಗಳ ಪ್ರಾಣಕ್ಕೆ ಕುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಹಂದನಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೇವೆ ಕೊರತೆ ಇರುವ ಬಗ್ಗೆ ಸ್ಥಳೀಯರು ಹಲವು ಬಾರಿ ತಾಲೂಕು ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದಾಗ ಮಾತ್ರ ಒಂದು ವಾರಗಳ ಕಾಲ ಆಂಬ್ಯುಲೆನ್ಸ್ ಸೇವೆಯನ್ನ ಕೊಡ್ತಾರೆ. ಆಮೇಲೆ ಮತ್ತದೇ ಗೋಳಾಗಿದೆ. ಈ ಬಗ್ಗೆ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೈಟ್ ಆಗಲಿ ಆಗಲ್ಲ ಆಗಲಿ ನಮ್ಮ ತಾಲೂಕಿನ ವ್ಯವಸ್ಥೆ ಕುಸಿದೋಗಿದೆ. ಹಾಸ್ಪಿಟ್ಲಾಗೆ ಆಂಬುಲೆನ್ಸ್ ಇಲ್ಲ. ಒಂದು ತಿಂಗಳಾದರೂ ಆಂಬುಲೆನ್ಸ್ ರಿಪೇರ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತು ಸರ್ಕಾರ ಯಾರ ಮೇಲೋ ಹೇಳ್ಕೊಂಡು ಇದು ಮಾಡ್ತಾ ಇತ್ತು. ಈಗ ಸರ್ಕಾರ ವಹಿಸ್ಕೊಂಡಿತ್ತೆ ಕಾಂಟ್ರಾಕ್ಟ್ ಮೇಲೆ ಬೇಸಿಕ್ ಮೇಲೆ ಅಂತ ಹೇಳ್ತಿದ್ರು. ಇವತ್ತು ಸರ್ಕಾರ ವಹಿಸ್ಕೊಂಡ್ರು ಈ ಥರ ಕುಸಿತೈತೆ ಅಂದರೆ ತಾಲೂಕು ಮಟ್ಟ ಏನಾಗೈತೆ ಅಂತ ಇಡೀ ನಮ್ಮ ರೈತರೆಲ್ಲ ನಮ್ಮ ಜನಗಳೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಇವತ್ತು ಈ ಸ್ಥಿತಿಗೆ ಬಂದಿದೆ ಅಂತಂದರೆ ಇವತ್ತು ನಾವೇನಾಗಬೇಕು? ಆಡಳಿತದೆಲ್ಲ ಕುಸಿದೋಗೈತೆ ಅಲ್ಲವ. ಯಾವ ಆಫೀಸ್ಗೆ ಹೋಗಿ ಏನಾಗಲಿ ಎಲ್ಲ ಕುಸಿದೋಗೈತೆ, ಎಲ್ಲ ಲಂಚ. ಸರಿ, ಈಗ ಆಂಬುಲೆನ್ಸ್ ಇಲ್ದರೆ ಈಗ ಎಷ್ಟು ದಿನ ಆಗಿದೆ? ಒಂದು ತಿಂಗಳಾಗಿದೆ. ಈಗ ಒಂದು ತಿಂಗಳಿಂದ ಕೇಳಿರುವ ರಿಪೇರ್ಗೂ ಐತೆ, ಚಕ್ರ ಎಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅದೇನು ಇವತ್ತು ನಾವು ಹಿಂಗೇನ ಮುಂದೆ ಆದರೆ ನಾವು ಮುಂದೆ ಇಲ್ಲಿ ಹಾಸ್ಪಿಟ್ಲ್ ಮುಂದೆ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗ ಆಂಬುಲೆನ್ಸು ಇಲ್ಲಿ 6 ತಿಂಗಳು ಒಂದ್ಸಲ ಇದೇ ರೀತಿ ಆಗಿತ್ತು. ಅದರಿಂದ ಒಂದು 6 ತಿಂಗಳು ಹಿಂಗಾಯಿತು. ಇದು ಹಂದನಕೆರೆ ಅಂದರೆ ನತದೃಷ್ಟ ಏರಿಯಾ ಅನ್ನೋ ಲೆವೆಲ್ಗೆ ಆಗಿದೆ. ಇದು ತುಂಬ ಬಡವರು ಎಲ್ಲ SC ಜನ ಇದ್ದಾರೆ ಇಲ್ಲಿ. ಪ್ರತಿ ಸರಿ ಇದು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಇಲ್ಲಿ ಆಂಬುಲೆನ್ಸು ಯಾವಾಗಲೂ ಇರಲ್ಲ. ಇಲ್ಲಿ ಡಾಕ್ಟ್ರು ಸರಿಯಾಗಿ ಇಲ್ಲಿ ಡಾಕ್ಟ್ರು ಇಲ್ಲಿ ರೆಗ್ಯುಲರ್ ಡಾಕ್ಟ್ರ್ ಇಲ್ಲ. ಇದು ಈಗ ಸರ್ಕಾರ ವಹಿಸ್ಕೊಂಡ್ರು ಸಹ ಮೊದಲು ಅಂದರೆ ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕಾಂಟ್ರಾಕ್ಟ್ ಯಾರು ಕೊಟ್ಟಿದ್ರು. ಈಗ ಸರ್ಕಾರ ವಹಿಸ್ಕೊಂಡ್ರು ಸಹ ಸರಿಯಾದ ರೀತಿಯಲ್ಲಿ ಈಗ ಇಲ್ದರೆ ಆಂಬುಲೆನ್ಸ್ ಇಲ್ದಲೆ ಈಗ ಇವತ್ತೊಂದು ಹೆಣ್ಮಗ ಕಾಲೇಜ್ ಮೊರಾರ್ಜಿ ಸ್ಕೂಲಲ್ಲಿ ಪ್ರಜ್ಞೆ ತಪ್ಪಿದ್ದು. ಈಗ ಹೆಣ್ಮಗ ಕಳ್ಸಕ್ಕೆ ಬೇರೆ ಕಡೆ ಇಲ್ಲಿ ಡಾಕ್ಟರ್ ಇಲ್ಲ. ಅವ್ರೀಗ ಉಳಿಯಾರಿಂದ ಕಳ್ಸೋರೊಳಗೆ ತಡವಾಗಿ 2 ಗಂಟೆ ಲೇಟ್ ಆಯಿತು. ಹಂಗಾಗಿ 2-3 ಇಲ್ಲಿ ಅದೇ ಪ್ರಾಣ ಅಪಾಯಗಳು ಆಗಿದಾವಲ್ಲ, ಪ್ರಾಣಹಾನಿ ಆಗಿದೆ. ಇದ್ರ ಬಗ್ಗೆ ತುರ್ತಾಗಿ ಇದಕ್ಕೆ KDP ಮೀಟಿಂಗಲ್ಲಿ ಅಧಿಕಾರಿಗಳನ್ನ ಕ್ರಮ ತಗೊಂಡು ಅವ್ರ ಮಾಹಿತಿ ತಗೊಂಡು ಆಂಬುಲೆನ್ಸ್ ಏನಾಗಿದೆ ಅಂತ ಮಾಹಿತಿ ತಗೊಂಡು ಇದ್ರ ಬಗ್ಗೆ ತುರ್ತಾಗಿ ನಮಗೆ ಆಂಬುಲೆನ್ಸ್ ವ್ಯವಸ್ಥೆ ಹಾಗೂ ಹಾಸ್ಪಿಟಲ್ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಬರೀ ಇದು ಪೇಪರಲ್ಲಿ ಪ್ರಚಾರ ಹಾಕಿ ಬಿಟ್ಟರೆ ಏನೂ ಆಗಿಲ್ಲ. ಅದನ್ನು ತುರ್ತಾಗಿ ನಾವು ಹಾಸ್ಪಿಟಲ್ ಮೇಲ್ದರ್ಜೆಗೆ ಏರಿಸಿ. ಇನ್ನು ಗ್ರಾಮಸ್ಥರ ಹಿತದೃಷ್ಟಿಯಿಂದಾಗಿ ಹಂದನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೂಡಲೇ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದು, ಏನಾದರೂ ಈ ಬಗ್ಗೆ ಆರೋಗ್ಯಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಗ್ರಾಮಸ್ಥರ ಕೋರಿಕೆಯನ್ನ ಈಡೇರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.